ವೆಚ್ಚಗಳನ್ನ ಭರಿಸ್ಬಿಡ್ತಾರೆ. ಎಷ್ಟು ಫರ್ಟಿಲೈಸರ್ ಸಾಕು, ಪೆಸ್ಟಿಸೈಡ್ ಸಾಕು, ಎಲ್ಲ ನೀವೇನ್ ಮಾಡಕ್ಕಾಗಲ್ಲ, ನಾವೇನ್ ಮಾಡಕ್ಕಾಗಲ್ಲ, ರೈತ ಹಾಳಾಗಿ ಹೋಗ್ತಾನ. ಅದಕ್ಕೆ ನಾನು ಹೇಳ್ತೀನಿ, ಜಾಗೃತಿಯನ್ನು ನೀವೇನ್ ಹಾಕ್ತದಲ್ಲ, ಆಕ್ಟ್ಗಳನ್ನ ಕಠಿಣವಾದಂತ ಇಂಪ್ಲಿಮೆಂಟ್ ಮಾಡಕ್ಕೆ ನೀವು ಟಾಸ್ಕ್ ಫೋರ್ಸ್ ಸ್ಟ್ರಾಂಗ್ ಇರೋದಿಲ್ಲ. ನಮ್ಮ ಅಧಿಕಾರಿಗಳು ಬೇರೆ ಇಲಾಖೆ, ಪೊಲೀಸ್ ಇಲಾಖೆ, ತಹಸೀಲ್ ಆಫೀಸ್ ಇಲಾಖೆ, ನೀವು ಜಂಟಿಯಾಗಿ ಒಂದು ಮಾಡ್ರಿ ಅಂತ ನಾನು ಅಂತೀನಿ. ಸುಮಾರು ಕಳಪೆ ಮಟ್ಟದ ಪೆಸ್ಟಿಸೈಡ್ಸ್ಗಳು ಬರ್ತಾ ಇದಾವ, ಕಳಪೆ ಮಟ್ಟ ಗೊಬ್ಬರಗಳು ಮತ್ತು ಇವು ಬಿತ್ತನೆ ಬೀಜಗಳು, ಇವು ಯಾವ ಆಗ್ಬೇಕು. ನಾನು ಈ ಒಂದು 2 ತಿಂಗಳಲ್ಲಿ ನೀವು ಬಹಳ ಜಾಗೃತಿಯಾಗಿ ರೈತರ ಬಗ್ಗೆ ಕಳಕಳಿ ಇದ್ದು ನೀವು ಒಂದು ಟೀಮ್ ಆಗಿ ನೆಟ್ವರ್ಕ್ ಹೋಗ್ತಾ ಇದ್ರೆ, ಸರ್ಪ್ರೈಸ್ ವಿಸಿಟ್ ಮಾಡ್ತಾ ಇದ್ರೆ ನಿಮಗೆ ಸಿಗ್ತದೆ. ಇಲ್ಲದ್ರೆ ನಿಮ್ಗೆ ಯಾವ ಕಡೆ ಆಗಲ್ಲ. ಮೀಡಿಯಾದಲ್ಲಿ ಜನ ಕರೆಕ್ಟ್ ನಾವು ಕೊಟ್ಟರೆ ನೀವು ಅವ್ರು ಯಾರು ಇದು ಮಾಡಲ್ಲ. ನೀವಲ್ಲಿ ಹೋಗದೆ ಇದ್ದಾಗ ವ್ಯತ್ಯಾಸ ಆಗ್ತದೆ. ಎಲ್ಲ ಕೆಮಿಕಲ್ ಎಲ್ಲ ಮಣ್ಣು ಮಿಕ್ಸ್ ಆಗಿ ಮತ್ತೆ ಅದೇ ನೀರನ್ನ ಇದಾಗಿ ಬರ್ತದೆ, ಕೆಳಗಡೆ ಬರ್ತದೆ ನದಿಗೆ. ಅದಕ್ಕೆ ಅದು ಆಗ್ಲಾರ್ದೆ ಕೊಡ್ತೀವಿ. ಸೀಡ್ ಕಂಟ್ರೋಲ್ ಆಕ್ಟ್ ಮತ್ತೆ ಫರ್ಟಿಲೈಸರ್ ಕಂಟ್ರೋಲ್ ಆಕ್ಟ್, ಸೀಡ್ ಬಗ್ಗೆನೂ ಗಮನ ಹರಿಸಬೇಕು. ಫರ್ಟಿಲೈಸರ್ದು ಡಿಮ್ಯಾಂಡು ಮತ್ತೆ ಡೈಲಿ ಡಿಸಿ ಮೇಡಮ್ ಅಕೌಂಟ್ ಡೈಲಿ ಇದನ್ನ ಟ್ರಾನ್ಸಾಕ್ಷನ್ ಒಂದು ಪಟ್ಟಿ ತೆಗೆದುಕೊಳ್ತು. ಹೈಯರ್ ಟಾಪ್ ಸೆಲ್ ಮಾಡೋದಂಥದ್ದು, ಬಾಟಮ್ ಸೆಲ್ ಮಾಡೋದು. ಸೊ ವೀಕ್ಲಿ ರಿಪೋರ್ಟ್ ಅದೇ ಇನ್ಫಾರ್ಮೇಶನ್ ಕೊಡ್ತೀವಿ ಸರ್. ಯಾಕಂದ್ರೆ ನಮ್ಮ ಗೊಬ್ಬರ ಬೇರೆ ಕಡೆ ಹೋಗಬಾರ್ದು ಅನ್ನೋ ಕಾರಣ ಈ ಸಲ ಒಂದು ಸ್ವಲ್ಪ ನಾವು ಡಿಎಪಿ ಶಾರ್ಟೇಜ್ ಫೇಸ್ ಮಾಡ್ತಾ ಇದೀವಿ ಸರ್. ಟೋಟಲ್ ಸ್ಟೇಟ್ ನೇಷನ್ ವೈಡ್ ಸರ್. ಯಾಕಂತಂದ್ರೆ ಅದು ಟೋಟಲ್ ಇಂಪೋರ್ಟೆಡ್ ಸರ್ ಗೊಬ್ಬರ. ಕೊಟ್ಟಿದ್ದೀರಾ ಈಗ ಹಿಂದಿನ ಸಭೆಯಲ್ಲಿ ಏನು ಎಲ್ಲ ಉದ್ಘಾಟನೆ ಮಾಡಕ್ಕಾಗಲ್ಲ. ಈಗ ಅಂತ ಪ್ರಾಜೆಕ್ಟ್ ಮಾಡಿ 7 ಕೋಟಿ ರೂಪಾಯಿ ಮಾಡಿದ್ಮೇಲೆ ಒಳಗಡೆ ನೀವು ನೆಟ್ವರ್ಕ್ ನೀವು ಅಟ್ಯಾಚ್ಮೆಂಟ್ ಕೊಡಕತ್ತಾರೆ. ಈಗ 500 600 ಒಂದು ಚೀಲಕ್ಕೆ ಸ್ವಲ್ಪ ಆಗುವುದಂತ ಯಾವುದೋ ಒಂದು ಪ್ರಕಾಶ ಅನಿಸುತ್ತೆ. ಅದು ಅನ್ನೆಸರಿ ಸರ್. ನೀವು ಈಗ ಕೇಳಿದ್ರಲ್ಲ, ಈಗ ಎಲ್ಲ ಫರ್ಟಿಲೈಸರ್ ಸಂಘಗಳಲ್ಲಿ ಎಲ್ಲ ಆಫೀಸರ್ಸ್ ಸರ್ಕಾರ ನಮಗೆ ವೆರಿ ಇಂಪಾರ್ಟೆಂಟ್ ಸರ್. ಒಂದು ವೇಳೆ ಇದು 4 ಡೇಸ್ ಅಂದರೆ ಅವ್ರು ಸರ್ಕಾರಿ ಕೆಲಸಕ್ಕೂ ಪ್ರಾಬ್ಲಮ್ ಆಗೋದ್ರಿಂದ ಒಂದು ವೇಳೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಪಾಸಿಬಲ್ ಪ್ರೈವೇಟ್ ವೆಹಿಕಲ್ಸ್ ಏನಾದರೂ ಹೈರ್ ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಇದೆ ಅಂತ ಏನಾದರೂ ಅಂದರೆ ದೆನ್ ನಾವು ಎಲ್ಲ ಕ್ರೂಸರ್ ವೆಹಿಕಲ್ಸ್ನ ಕರೆಸ್ಬಿಟ್ಟು ಅಸೋಸಿಯೇಷನ್ ಜೊತೆ ಮಾತಾಡಿ ನಾವು ಪ್ರೈವೇಟ್ ವೆಹಿಕಲ್ಸ್ ಕೂಡ ಒಂದು ಹೈಯರ್ ಬೇಸಿಸ್ ಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಪ್ರೊವೈಡ್ ಮಾಡೋದಕ್ಕೆ ನಮ್ಮ ಸರ್ಕಾರ ಇದ್ದೇ ಇದೆ ಸರ್. ಸೊ ಇದನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ದಯವಿಟ್ಟು ಗಮನಿಸಿ ನಮಗೆ ಒಂದು ಇನ್ಫಾರ್ಮೇಶನ್ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಹಾಗಾಗಿ ಅನುಪಾಲನೆ ವರದಿಯಲ್ಲಿ ಸಂಕ್ಷಿಪ್ತವಾಗಿ ಏನು ವಿಷಯಗಳನ್ನ ಫಸ್ಟ್ ಮಾತ್ರ ಹೇಳಿ, ಅದಾದ ನಂತರ ಕೃಷಿ ಇಲಾಖೆಯಿಂದ ಪ್ರಾರಂಭ ಮಾಡುತ್ತೆ. ಈಗಾಗಲೇ ಕೃಷಿ ಇಲಾಖೆಯಿಂದ ನಾನು ಪ್ರತ್ಯೇಕವಾಗಿ ತಾಲೂಕಾ ಮಟ್ಟದ ಅಧಿಕಾರಿಗಳು ಮತ್ತು ಇಒಸ್ ಇಡಿ ಎಲ್ಲ ಕೂಡ ಸೇವೆ ಮಾಡಿದ್ದಾರೆ. ಅವರು ಕೂಡ ಮತ್ತೊಂದು ಸಾರಿ ಕೆಡಿಪಿ ಸಭೆಗೆ ಅವರು ಕೂಡ ಮಾಹಿತಿಗಳನ್ನ ಕೊಡುವಂತ ಮಾಡಿದ್ದಾರೆ. ಹಾಗಾಗಿ ಪ್ರಥಮವಾಗಿ ಅನುಪಾಲನೆ ವರದಿಯಿಂದ ಪ್ರಾರಂಭ. ಏನು ಅನುಪಾಲನೆ ವರದಿಯಲ್ಲಿ ಕುಡಿಯುವ ನೀರು ಮಡಮಾಳೆ ಗ್ರಾಮದ ಅಂತೇಳಿ ನಾವು ಕೇಳಿದ್ವಿ. ಯಾರು ಆಡಳಿತ ಕೇಳಬ್ರಿ ಮಾತ್ರ ನೀವು ಆನ್ಸರ್ ಕೊಡೋದ್ರಲ್ಲಿ ಅಟ್ಲೀಸ್ಟ್ ನಾವು ಹೋಗಿ ಬಂದ್ವಿ, ಹೋಗಿ ಎಲ್ಲ ಮಾಡಿ ನೋಡ್ಕೊಂಡು ಬಂದು ಈಗ ಕಾಮಗಾರಿಗಳ ಸ್ಟಾರ್ಟ್ ಮಾಡಿರುವಂತದ್ದು ಇರ್ಬೇಕಲ್ಲ. ಚರ್ಚಿಸಲಾಗುವುದಂತಂದ್ರೆ ಏನಂತ ಯಾರು ನಿಮ್ಮ ಶಿಕ್ಷಣಾಂಶರ್ ಅಲ್ಲಿ ಏನಾಗಿದೆ ಸರ್? ಅದು ಅಲ್ಲಿಂದ ಸ್ಥಳೀಯರಿಂದ ಎಲ್ಲ ಸಾರ್ಟ್ ಆಗಿದೆ. ನಾವು ಕಾಮಗಾರಿ ಪ್ರಾರಂಭಿಸ್ಕೊಳ್ತೇವೆ. ಹೀಗಾಗಿ ಒಟ್ಟು ಜೆಡ್ಪಿಟಿಸಿಗಳು ಜೆಡ್ಪಿಟಿ ಎಂಟರಲ್ಲಿ 8 ಜೆಡ್ಪಿಟಿಗಳಿಂದ ಇನ್ನು 21 ಕಾಮಗಾರಿ ಸ್ಟಾರ್ಟ್ ಆಗಿಲ್ಲ. ಇಲ್ಲ ಸರ್, ಆಗಿಲ್ಲ. 51 21 ಈಗ ಟೋಟಲ್ 73 ವಿಧಾನಸಭಾ ಕ್ಷೇತ್ರ ಈ ರಾಯಚೂರು ತಾಲೂಕಿನಲ್ಲಿ. ಈ ಮಾನವೀಯದಲ್ಲಿ ಕೂಡ ಎಷ್ಟು ಅದು ಎಷ್ಟು ಸ್ಟಾರ್ಟ್ ಆಗಿದೆ ಅದರಲ್ಲಿ
ಲೆವೆಲ್ ಸಿಕ್ಕಿರುವುದಿಲ್ಲ ಅಂತ ಜನರಲ್ಲಿ ಸಲುವಾಗಿಲ್ಲ ಮೀಟಿಂಗ್ ಮಾಡೋದು ಅದೆಲ್ಲ ಆಯ್ತಲ್ಲ, ಈ ಕಡೆ ಕೆಳಮಟ್ಟದಲ್ಲಿ ಹೋಗಿ ಆಕ್ಷನ್ಸ್ ಆಗೋದು, ಫೀಲ್ಡ್ ಅಲ್ಲಿ ಕರೆಕ್ಟ್ ಆಗಿ ನಿಮ್ಮ ಅಧಿಕಾರಿಗಳು ಎಒಸ್ ನೀವು ಎಲ್ಲ ಮಾಡಿದ್ರೆ ಅದನ್ನ ತಡೆಗಟ್ಟಕ್ಕೆ ಆಗ್ತದೆ ಅಂತ ನಾನು. ನೀವು ಬರೀ ಮೀಟಿಂಗ್ಗಳಿಗೆ ಸೀಮಿತ ಆಗಿ ನೀವು ಅದು ಯಾಕಂದ್ರೆ ಅಲ್ಲೇ ಇಟ್ಕೊಂಡು ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡೋದು ಆಗೋದಿಲ್ಲ. ನೀವು ಅದನ್ನ ಕಠಿಣವಾಗಿ ನಾನು ಕಳಪೆ ಮಟ್ಟ ಮಾಡುವಂತ ವ್ಯಕ್ತಿಗಳಿಗೆ ಭಯ ಬರಬೇಕು ಅಂತ. ಇಡೀ ರೈತರ ಜೊತೆಗೆ ಭವಿಷ್ಯದ ಜೊತೆಗೆ ಅವರು ಚೆಲ್ಲಾಟ ಆಡುವಂತ ದಿನಗಳು ನಾವು ನೋಡ್ತಾ ಇದ್ದೀವಿ. ಪ್ರತಿ ವರ್ಷ ಒಂದು 10 ರೈತರು ಹಾನಿ ಆಗ್ತಾ ಇದ್ದಾರೆ. ಅವರು ತಿರುಗಿ ಅವ್ರ ಕುಟುಂಬದ ಭವಿಷ್ಯದ ಹಾಳಾಗಿ ಹೋಗ್ತವ. ಅದೇ ಸ್ಪೆಷಲ್ ಕಾಟನ್ ಮಾತ್ರ. ಈಗ ಬೇರೆ ಆಲ್ಟರ್ನೇಟ್ ಕ್ರಾಪ್ 3 ತಿಂಗಳಲ್ಲಿ ಮತ್ತೆ ಇನ್ನೊಂದು ಕ್ರಾಪ್ ಹಾಕ್ಬೋದು. ಕಾಟನ್ ಏನಂದ್ರೆ ಸುಮಾರು ಒಂದು 4 ಮಂತ್ಸ್ ಆದ್ಮೇಲೆ ರಿಸಲ್ಟ್ ಸ್ಟಾರ್ಟ್ ಆಗ್ತದೆ ಅವ್ರಿಗೆ. ಅಲ್ಲಿವರೆಗೆ ಅವರೆಲ್ಲ ವೆಚ್ಚಗಳನ್ನು ಭರಿಸ್ಬಿಡ್ತಾರೆ. ಎಷ್ಟು ಫರ್ಟಿಲೈಸರ್ ಹಾಕ್ಬೇಕು, ಪೆಸ್ಟಿಸೈಡ್ಸ್ ಹಾಕ್ಬೇಕು ಎಲ್ಲ ಆಗ್ಬಿಡ್ತದ. 4 ಮಂತ್ಸ್ ಆದ್ಮೇಲೆ ಕ್ರಾಪ್ಸ್ ಬರಕ್ ಆಗ್ತದ. ಅವಾಗ ಬರ್ತದ್ರೆ ಏನ್ ಮಾಡ್ತೀವಿ? ನೀವೇನ್ ಮಾಡಕ್ಕಾಗಲ್ಲ, ನಾವೇನ್ ಮಾಡಕ್ಕಾಗಲ್ಲ. ರೈತ ಹಾಳಾಗಿ ಹೋಗ್ತಾನ.